ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಸೊಲಾಂಗ್ ವ್ಯಾಲಿಯಲ್ಲಿ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಯಾವೆಲ್ಲ ಬ್ಯೂಟಿಫುಲ್ ಪ್ಲೇಸಸ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊಲಾಂಗ್ ವ್ಯಾಲಿಯಿಂದ 12 ಕಿಲೋಮೀಟರ್ಸ್ ಜರ್ನಿ ಮಾಡಿಕೊಂಡು ನಾವು ರೀಚ್ ಆಗಿದ್ದೆ ಅಟಲ್ ಟನಲ್. ನೋಡ್ತಿದ್ದೀರಲ್ಲ, ಇದೇ ಅಟಲ್ ಟನಲ್ ಅಂತ ಹೇಳ್ಬಿಟ್ಟು. ಸೊ ಇದು ನಮಗೆ ರೊತಾಂಗ್ ಪಾಸ್ ಅನ್ನೋ ಮೌಂಟೇನ್ ಕೆಳಗಡೆ ಬಿಲ್ಟ್ ಮಾಡಿದ್ದಾರೆ. ಈ ಅಟಲ್ ಟನಲ್ ಬಂದು ನಮಗೆ ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ಲಾಂಗ್ ಇದೆ. ಆ್ಯಂಡ್ ಈ ಥರ ಮೌಂಟೇನ್ನ ಕಾವ್ ಮಾಡಿ ಮಾಡೋದಂದ್ರೆ ತುಂಬ ಗ್ರೇಟು. ಅಟಲ್ ಟನಲ್ ಬಂದು ಸಿ ಲೆವೆಲಿಂದ 10,000 ಫೀಟ್ ಮೇಲೆ ಇದೆ. ಆ್ಯಂಡ್ ರೊತಾಂಗ್ ಪಾಸ್ ಮೌಂಟೇನ್ ಬಂದು 13,000. ಸೊ ಅಟಲ್ ಟನಲ್ ಮೇಲೆ ಪ್ಲಸ್ 3,000 ಬಂದು ನಮಗೆ ರೊತಾಂಗ್ ಪಾಸ್ ಇದೆ. ಇದನ್ನ 2020 ನರೇಂದ್ರ ಮೋದಿ ಅವರು ಓಪನ್ ಮಾಡ್ತಾರೆ. ನಮ್ಮ XPM ಅಟಲ್ ಬಿಹಾರಿ ವಾಜಪೇಯಿ ಅವರ ರಿಮೆಂಬರೆನ್ಸ್ಗೋಸ್ಕರ ಈ ಟನಲ್ಗೆ ಅಟಲ್ ಟನಲ್ ಅಂತ ಹೇಳ್ಬಿಟ್ಟು ರೀನೇಮ್ ಮಾಡ್ತಾರೆ ನಮ್ಮ ನರೇಂದ್ರ ಮೋದಿಜಿ ಅವರು. ಈ ಅಟಲ್ ಟನಲ್ ಬಂದು ನಮಗೆ ಮನಾಲಿಯಿಂದ ಲೇಗೆ ಕನೆಕ್ಟ್ ಆಗೋ ರೋಡಲ್ಲಿರುತ್ತೆ. ಹಿಮಾಲಯಸಲ್ಲಿ ಈ ಥರ ಟನಲ್ ಹಾಗೆ 9 ಕಿಲೋಮೀಟರ್ಸ್ ಲಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ಇದೆಲ್ಲ ಟೂರಿಸ್ಟ್ಗೋಸ್ಕರನೇ. ತುಂಬ ಕಷ್ಟ ಆಯ್ತಂತೆ, ಮುಂಚೆ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ನಮಗೆ 2020 ಓಪನ್ ಮಾಡಿದ್ದಾರೆ. ಈ ಥರ ಟನಲ್ನ ಕನ್ಸ್ಟ್ರಕ್ಷನ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಸೊ ಯಾರೆಲ್ಲ ಕಷ್ಟಪಟ್ಟಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವರಿಂದ ನಾವು ಇವಾಗ ಟೂರಿಸ್ಟ್ ಆರಾಮಾಗಿ ಹೋಗ್ಬಿಟ್ಟು ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರ್ತಿದ್ದೀವಿ, ಯಾವುದೇ ತೊಂದರೆ ಇಲ್ದಿರ. ನಾವು ಅಟಲ್ ಟನಲಿಂದ ಬಂದು ಲೆಫ್ಟ್ ತಗೊಂಡ್ರೆ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ವೆಲ್ಕಮ್ ಟು ಸಿಸ್ಸು. ಸೊ ನಾನು ಇವಾಗ ಇರೋ ಪ್ಲೇಸ್ ಬಂದು ಸಿಸ್ಸು. ಕಂಪ್ಲೀಟಾಗಿ ನೋಡಿ, ಎಲ್ಲ ಕಡೆನೂ ಈ ಬೆಟ್ಟಗಳು ಮಂಜು. ಆ್ಯಂಡ್ ಇಲ್ಲಿ ಇವಾಗ ಸದ್ಯಕ್ಕೆ -6 ಡಿಗ್ರಿ ಸೆಲ್ಸಿಯಸ್ ಅಂತೆ. ಸೊ ಇಲ್ಲಿರೋರಿಗೆಲ್ಲ ರೂಢಿ ಆಗಿಬಿಟ್ಟಿದೆ. ಆ್ಯಂಡ್ ನೈಟ್ ಇಲ್ಲಿ 25 ಡಿಗ್ರಿ ಸೆಲ್ಸಿಯಸ್. ಓ ಮೈ ಗಾಡ್, ನಾವು ಅಲ್ಲಿ ಮನಾಲಿಯಲ್ಲಿ ಇದ್ದಿದ್ದು -13 ಡಿಗ್ರಿಗೆ ಫುಲ್ ಗಡಗಡ ಅಂತ ನಡಕ್ತಾ ಇದ್ರಿ. ಇಲ್ಲಿ 22 ಅಂತೆ. ನೋಡಿ, ಐಸ್ ಎಲ್ಲ ರೋಡ್ ಮೇಲೇ ಇದೆ. ನೋಡಿ, ಐಸ್ ಎಲ್ಲ ರೋಡ್ ಮೇಲೇ ಇದೆ. ಆ್ಯಂಡ್ ಇಲ್ಲಿ ಬಂದು ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ. ಆ್ಯಂಡ್ ಹೋಟೆಲ್ಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ, ಯಾಕಂದರೆ ನಮಗೆ ವಾಟರ್ ಸಪ್ಲೈ ಎಲ್ಲ ಇರೋದೇ ಇಲ್ವಂತೆ, ಫುಲ್ ಐಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಫುಲ್ ಗಟ್ಟಿ ಇದೆ, ಬರ್ತಾನೆ ಇಲ್ಲ ಐಸು, ಫುಲ್ ಬರ್ತಾನೆ ಇಲ್ಲ. ಐಸ್ ಎಲ್ಲ ಗಟ್ಟಿ ಗಟ್ಟಿ ಆಗ್ಬಿಟ್ಟಿದೆ. ನೋಡಿ, ಐಸದ ಕಲ್ಲು ಎತ್ಕೊಂಡಿದ್ದೀನಿ. ನೋಡಿ ಈ ಕಡೆ ನೋಡಿ ತೋರಿಸ್ತೀನಿ. ಆ ಕಡೆ ಮಾತ್ರ ಸನ್ಸೆಟ್ ಟೈಮ್ ಆಗ್ತಿದೆ ಅಲ್ವಾ. ಸೊ ಆ ಕಡೆ ಸನ್ಸೆಟ್ ನೋಡಿ, ಸನ್ರೈಸ್ ಎಲ್ಲ ಬರ್ತಾ ಇದೆ. ಫಸ್ಟ್ ಟೈಮು ಈ ಐಸ್ ಎಲ್ಲ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ನೋಡಿ ಕೆಳಗಡೆ ಹಾಕ್ತೀನಿ, ಇದು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ತೀನಿ. ನೋಡಿ 1 2 3 ಇಲ್ಲಿ ಬೀಳ. ಓ ಮುರಿದೋಗ್ತಾನೆ ಇಲ್ಲ, ಆ್ಯಕ್ಚುಲಿ ಫುಲ್ ಕಲ್ಲು ಥರನೇ ಇದೆ. ಇಲ್ಲಿರೋರೆಲ್ಲ ನನಗೆ ನೋಡ್ತಾ ಇದ್ದಾರೆ, ಏನು ಇವಳು ರೋಡ್ ಮೇಲೆ ಆಗ್ತಾ ಇದ್ದಾರೆ, ಎತ್ಕೊಂಡ್ಬಂದು ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. -6 ನೋಡಿ, ನಾನು ಕಿವಿಗೆ ಇದು ಹಾಕೊಂಬಿಟ್ಟಿದ್ದೀನಿ, ನನಗೇನು ಅಷ್ಟೊಂದು ಚಳಿ ಆಗ್ತಾ ಇಲ್ಲ. ನೋಡಿ ಯಾವ ಥರ ಅನಿಸ್ತಿದೆ ಅಂತ ಹೇಳ್ಬಿಟ್ಟು. ಓ ಫುಲ್ ಜಾರ್ತಾ ಇದ್ದೀನಿ. ಬಟ್ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಈ ಕಡೆ ಅವರು ಪಾನ್ ತುಂಬ ಹಾಕ್ತಾರೆ ಅಲ್ವಾ, ಸೊ ತುಂಬ ಗಲೀಜಾಗಿದೆ. ನಮ್ಗೆ ಸಿಕ್ಕಿರೋ ಡ್ರೈವರು ತುಂಬ ಕೂಲ್, ನಾವು ಏನು ಕೇಳಿದ್ರು ಮಾಡ್ತಾ ಇದ್ದಾರೆ. ನೋಡಿ, ಓ ಮೈ ಗಾಡ್, ತುಂಬ ಚಳಿ ಆಗ್ತದೆ. ಸೊ ನೀವು ಕೂಡ ಬನ್ನಿ. ಆ್ಯಕ್ಚುಲಿ ನಾವು ದೂರದಿಂದ ನೋಡೋದಕ್ಕೆ ಈ ಮೌಂಟೇನ್ಸ್ ಮೇಲೆ ಉಪ್ಪು ಥರ ನಮಗೆ ಕಲ್ಲು ಬರುತ್ತಲ್ಲ, ಆ ಥರ ಇರುತ್ತೆ ಅಂದ್ಕೊಂಡಿರ್ತೀರಿ. ಬಟ್ ಇಲ್ಲಿ ಹೆಂಗೆ ಗೊತ್ತಾ, ದೊಡ್ಡ ದೊಡ್ಡ ಕಲ್ಲುಗಳಾಗೋಗಿರುತ್ತೆ. ಇಲ್ಲೇ ಚಿಕ್ಕ ಚಿಕ್ಕ ಟೆಂಟ್ಗಳು ಹಾಕ್ಕೊಂಡು, ಚಿಕ್ಕ ಚಿಕ್ಕ ಟೇಬಲ್ಸ್ ಹಾಕ್ಕೊಂಡು ಫುಡ್ ಏರಿಯಾ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನೋಡಿ ತೋರಿಸ್ತೀನಿ ಬನ್ನಿ, ಅಲ್ಲಿ ಫುಡ್ ಏರಿಯಾ ಎಲ್ಲ ಮಾಡಿದ್ದಾರೆ. ತುಂಬ ಚಳಿ ಆಗ್ತದೆ, ತೋರಿಸ್ತೀನಿ.
ಥರ ನಮಗೆ ಈ ಟಿ ಬರುತ್ತಲ್ಲ ಗಾಡಿಗಳು, ಸೊ ಅದರಲ್ಲೇ ಹಾಕೊಂಡ್ಬಿಟ್ಟಿದ್ದಾರೆ. ನಾವು ಮೂವೀಸ್ ಎಲ್ಲ ನೋಡ್ತಿರಲ್ಲ, ಸೊ ಅದೇ ಥರ. -6 ಅಂತೆ, ಬಾಯಿಂದ ಹಂಗೆ ಅದು ಹೊಗೆ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ. ಭರತ್ ಅವರು ನೀನು ಆರಾಮಾಗಿ ವೀಡಿಯೋ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವ್ರು ಒಂದು ಕಡೆ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ನೋಡಿ ಇಲ್ಲಿ ಸುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ನೋಡೋದಕ್ಕೆ. ಆಲ್ರೆಡಿ ರನ್ನಿಂಗ್ನು ಸ್ಟಾರ್ಟ್ ಆಗಿಬಿಟ್ಟು, ಕಾರಲ್ಲಿ ಇಷ್ಟೊತ್ತು ಇರಬೇಕಾದ್ರೆ ಕರೆಕ್ಟಾಗಿತ್ತು ಡೋಸು. ಇವಾಗ ಆಲ್ರೆಡಿ ಸೋರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕಾರಲ್ಲಿ ಹೋಗ್ಬಿಟ್ಟು ಕರ್ಚೀಫ್ ತೊಗೊಂಬರ್ಬೇಕು. ನೋಡಿ ಇಲ್ಲಿ ಬೇಲ್ಪುರಿ ಮಾಡ್ತಿದ್ದಾರೆ. ಸೊ ಕಾರುಗಳ ಹತ್ರನೇ ಎತ್ಕೊಂಡ್ಬರ್ತಾ ಇದ್ದಾರೆ, ಬೇಲ್ಪುರಿ ಬೇಕಾ ಅಂತ ಹೇಳ್ಬಿಟ್ಟು. ಬೇಲ್ ಚೆನ್ನ ಬೇಲ್ ಅಂತ ಹೇಳ್ಬಿಟ್ಟು ಮೇ ಬಿ ಚೆನ್ನ ಅಲ್ಲಿ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ಇಲ್ಲೊಂದು ಏನಂತ ಹೇಳಿದ್ರೆ, ನಮಗೆ ಪ್ರತಿದಿನ ಮಂಜು ಕ್ಲಿಯರ್ ಮಾಡ್ತಾ ಇರ್ತಾರೆ, ಅದಕ್ಕೆ ಒಂದು ಮಿಷಿನ್ಸ್ ಇರುತ್ತೆ. ಸೊ ಮಂಜು ಏನಾದರೂ ಇದ್ದರೆ 4x4 ವೆಹಿಕಲ್ಸ್ ಮಾತ್ರ, ದೊಡ್ಡ ವೆಹಿಕಲ್ಸು ಟಿ ಅದು ಮಾತ್ರನೇ ಬರುತ್ತೆ. ಒಂದು ವೇಳೆ ಮಂಜೆಲ್ಲ ಕ್ಲಿಯರ್ ಇವತ್ತಾಗಿದೆ, ಸೊ ಅದಕ್ಕೆ ಚಿಕ್ಕ ಗಾಡಿಗಳು ನೋಡ್ತಾ ಇದ್ದೀರಿ. 1 ವೀಕ್ ಬ್ಯಾಕ್ ಓನ್ಲಿ ದೊಡ್ಡ ಗಾಡಿಗಳು ಅಷ್ಟೇ ಬರ್ತಾ ಇರೋದು. ಸೊ ಅದಕ್ಕೆ ನಮಗೆ ಕ್ಲೈಮೇಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ನಾವಿವತ್ತು XUV 700 ಬಂದಿರೋದು. ತುಂಬ ಜನ ಟೆಂಟ್ಸ್ ಹಾಕ್ಕೊಂಡು ಇಲ್ಲಿ ಶಾಪ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೇ ಗ್ಲೌಸಸ್ ಎಲ್ಲ ಮಾಡ್ತಿದ್ದಾರೆ. ನೋಡಿ ಈ ಕಡೆ ಸನ್ರೈಸು, ಈ ಕಡೆ ಸನ್ಸೆಟ್ಟು. ಸೊ ಅದಕ್ಕೆ ನಮಗೆ ಬೆಳಕು ಕಾಣಿಸ್ತೆ ನೋಡಿ, ಇದು ಸನ್ಸೆಟ್. ಈ ಕಡೆ ಆಲ್ಮೋಸ್ಟ್ ಕ್ಲಿಯರ್ ಇದೆ ನೋಡಿ. ಒಂದು ಬೆಟ್ಟ ಆದರೆ ಮಂಜೇನಿಲ್ಲ, ಇಲ್ಲ ಕರ್ಗೋಗಿದೆ ಅನಿಸುತ್ತೆ. ನನ್ನ ಬ್ಯಾಕ್ ಸೈಡ್ ನೋಡಿ ಎಷ್ಟಿದೆ, ಫುಲ್ ವೈಟ್ ಪರ್ವತ, ಮಂಜಿನ ಪರ್ವತ. ಸೊ ಯಾವಾಗೂ ಮೂವೀಸಲ್ಲಿ ನೋಡ್ತಾ ಇದ್ದಿದ್ದೆ ಈ ಥರ. ಸೊ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ. ಚೆನ್ನಾಗಿದೆ, ಫೀಲ್ ಆದರೆ ಚೆನ್ನಾಗಿದೆ. ತುಂಬ ಚಳಿ ಇರೋರ್ಗಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಚಳಿ ತಡೆಯೋದು ಅಂತ ಹೇಳಿದ್ರೆ ಓಕೆ, ಬಂದು ಆರಾಮಾಗಿ ಸ್ಟೇ ಆಗ್ಬೋದು. ಅಷ್ಟೊಂದು ಏನಿಲ್ಲ ನೋಡಿ. ನಾವು ಫಸ್ಟೇ ಈ ಥರ ಎಲ್ಲ ಹಾಕ್ಕೊಂಬಂದಿದ್ದೀರಿ, ಕ್ಯಾಪ್ ಹಾಕ್ಕೊತಾರೆ. ನಾನು ಕಿವಿಗೆ ಇದು ಹಾಕ್ಕೊಂಡಿದ್ದೀನಿ, ಗ್ಲೌಸಸ್ ಎಲ್ಲ. ಸೊ ಚೆನ್ನಾಗಿದೆ ಇಲ್ಲೆಲ್ಲ. ಬನ್ನಿ ನಾನು ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಲಾಸ್ಟಲ್ಲಿ ಮೀನ್ಸ್ ಇದಿರುತ್ತೆ, ಬೆಟ್ಟ ಇರುತ್ತಲ್ಲ, ಅಲ್ಲಿ ಲಾಸ್ಟಲ್ಲಿ ಒಂದು ನಮಗೆ ಶಾಪ್ ಇದೆ. ಸೊ ವ್ಯೂ ಪಾಯಿಂಟ್ ಶಾಪ್ ಅಂತಲೇ ಹೇಳಿರ್ತಾರೆ ನೋಡಿ ಹೆಸರು. ನೋಡಿ ಗಾಳಿಗೆಲ್ಲರದೂ ಟೋಪಿಗೆಲ್ಲ ಆರೋಗ್ಬಿಡ್ತದೆ, ಅದಕ್ಕೆ ನಾನು ಟೋಪಿ ಹಾಕೊಂಡಿಲ್ಲ, ಆರಾಮಾಗಿ ಕಿವಿಗೆ ಹಾಕ್ಕೊಂಡ್ಬಂದಿದ್ದೀನಿ. ನೋಡಿ ಇಲ್ಲಿ ನಮಗೆ ಕಾರ್ನೆಲ್ಲ ಇದೆ, ಕಾರ್ನೆಲ್ಲ ಮಾಡ್ತಿದ್ದಾರೆ. ಹೌ ಮಚ್ ಇಂಗ್ಲೀಷ್ 80 ರುಪೀಸ್ 60 ರುಪೀಸ್ ಅಂತೆ ಕಾರ್ನು. ತುಂಬ ರೇಟ್ ಹೇಳ್ತಾ ಇದ್ದಾರೆ ನಾವು. ಸೊ ನನಗೆ ಸ್ವಲ್ಪನೇ ಹಿಂದಿ ಬರೋದು, ಏನೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಅಷ್ಟೊಂದು ಹಿಂದಿ ಎಲ್ಲ ಬರಲ್ಲ. ಎಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು, ಒಂದು ಸ್ನೋನೇ ಇದೆ, ತುಂಬ ಚೆನ್ನಾಗಿದೆ. ಬರೋತ್ತವರು ಹುಡುಕ್ತಾ ಇರ್ತಾರೆ, ನನ್ನ ಹೆಂಡ್ತಿ ಎಲ್ಲಿ ಹೊರಟೋಗ್ಬಿಟ್ಲು, ಅವಳಿಗೆ ಒಂದು ಕ್ಯಾಮ್ರಾ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಸೂಪರಾಗಿದೆ. ಈ ಕಾಸ್ಟ್ಯೂಮ್ ಕೂಡ ನನಗೆ ಬರೋತ್ತವರೇ ಸೆಲೆಕ್ಟ್ ಮಾಡಿದ್ದು. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಲ್ವಾ. ಸೊ ಇವನ್ ಇದು ಕೂಡ ಅಷ್ಟೇ, ಅವರೇ ಸೆಲೆಕ್ಟ್ ಮಾಡಿದ್ದು. ನೋಡಿ ಇಲ್ಲಿ ಜಿಪ್ಲೈನ್ ಎಲ್ಲ ನಡೀತಾ ಇದೆ ನೋಡಿ. ಲಾಂಗೆಸ್ಟ್ ಜಿಪ್ಲೈನ್ ವೇ ಟು ವಾಟರ್ಫಾಲ್ ಕ್ರಾಸಿಂಗ್ ಚಂದ್ರ ರಿವರ್ ಅಂತ. ಸೊ ಈ ರಿವರ್ ಬಂದು ಚಂದ್ರ. ನಿನ್ನೆ ಮನಾಲಿಯಲ್ಲಿ ನಾವು ನೋಡಿದ್ದು ಬ್ಯಾಸ್ ರಿವರ್ ಅಂತ ಹೇಳ್ಬಿಟ್ಟು ನೋಡಿ. ನೋಡಿ ರಿವರ್ ತೋರಿಸ್ತೀನಿ, ಇದೇ ರಿವರ್, ಚಂದ್ರ ರಿವರ್. ಇದು ಕಾಣಿಸ್ತಿದ್ಯಾ, ಅದೇ ರಿವರ್, ಚಂದ್ರ ರಿವರ್. ಎಷ್ಟು ಫಾಸ್ಟಾಗಿ ಫ್ಲೋ ಆಗ್ತಾ ಇದೆ ನೋಡಿ. ಇದು ಕೂಡ ಅಷ್ಟೇ, ಸ್ನೋ ಎಲ್ಲ ಕರ್ಗಿ ಬರ್ತಾ ಇರೋದು ನೋಡಿ. ಯೂಟ್ಯೂಬ್ ಹೋಗಿ. ಹಾಂ ಓಕೆ ನೋಡಿ, ಸ್ನೋ ಕರ್ಗಿ ಎಷ್ಟು ದೊಡ್ಡ ಚಂದ್ರ ರಿವರ್ ಅಂತ. ಇದು ಸೌತ್ ಇಂಡಿಯನ್ಸ್ ನೇಮ್ಸ್ ಇಟ್ಟಿದ್ದಾರೆ ಚಂದ್ರ ರಿವರ್ ಅಂತ ಹೇಳ್ಬಿಟ್ಟು. ಭಯ್ಯ ಕ್ಯಾನ್ ಯು ಸ್ವಿಚ್ ಆಫ್ ದಿಸ್? ಥ್ಯಾಂಕ್ ಯು ಭಯ್ಯ. ನೋಡಿ ಇದೇ ಚಂದ್ರ ರಿವರು ತೋರಿಸ್ತಾ ಇದ್ದೀನಿ. ಬೈ ನೋಡಿ ಇಲ್ಲಿ ಶಾಪ್ಸ್ ಇದೆ, ಇಲ್ಲೆಲ್ಲ ಶಾಪ್ಸ್ ಇದೆ. ಸೊ ಪಕ್ಕದಲ್ಲೇ ಇಲ್ಲಿ ಸ್ಲೋಪ್ ಬಂದು ಇಲ್ಲಿ ರಿವರ್ ಇದೆ ನೋಡಿ, ಚಂದ್ರ ರಿವರ್ ಅಂತೆ. ಸೊ ಆ ಕಡೆಯಿಂದ ಬರ್ತಾ ಇದೆ. ಎಲ್ಲರೂ ಪಾಪ ನಡ್ಕೊಂಡು ನಿಂತ್ಕೊಂಡಿದ್ದಾರೆ. ಹಾಯ್, ಯು ಆರ್ ಫ್ರಮ್ ವಿಚ್ ಪ್ಲೇಸ್? ಚೆನ್ನೈ.
ಭರತ್ ಅವ್ರು ಕಾಲ್ ಮಾಡ್ತಿದ್ದಾರೆ ಎಲ್ಲೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ನಾನು ಎಕ್ಸ್ಟ್ರೀಮ್ ಲೆಫ್ಟಿಗೆ ಬಂದ್ಬಿಟ್ಟೆ ಅವ್ರನ್ನ ಬಿಟ್ಬಿಟ್ಟು. ನೋಡಿ ಜಿಪ್ಲೈನ್ ನಡೀತಾ ಇದೆ. ಸೊ ಕಾಸ್ಟ್ ಎಲ್ಲ ತುಂಬ ಇದೆಯಪ್ಪ, ತುಂಬ ಕಾಸ್ಟ್ ಆಗಿದೆ. ಇಲ್ಲ ಅದಾದ್ರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ. ಫೋನ್ ಕೂಡ ಫುಲ್ ಫ್ರೀಸ್ ಆಗಿಬಿಡ್ತಾ ಇದೆ. ಫೋನು ಕೂಡ ಯಾವುದಾದ್ರೂ ಈ ಥರ ಜಾಕೆಟ್ ಇಲ್ಲ ಮಾಸ್ಕ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಹೇಗನ್ನಿಸ್ತಿದೆ ಈ ಪ್ಲೇಸು. ಸೊ ತುಂಬ ಜನಕ್ಕೆ ಈ ಕಡೆ ಬರೋಕ್ಕಾಗಲ್ಲ, ಲೈಕ್ ಚಳಿ ತಡೆಯೋಕ್ಕಾಗಲ್ಲ, ಇಲ್ಲಾಂದರೆ ಅಡ್ಜಸ್ಟ್ ಆಗಲ್ಲ, ಇಲ್ಲಾಂದರೆ ಮನೆಗೆ ಅಡ್ಜಸ್ಟ್ ಆಗಲ್ಲ. ಸೊ ಅದರಿಂದ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ನಾನಂದರೆ. ಸೊ ಎಲ್ಲರೂ ನನ್ನ ಒಂಥರ ಡಿಫ್ರೆಂಟಾಗಿ ಜಾಂಬಿ ಓಡಾಡ್ತಾ ಇದ್ದಾರ ಅಂತ ನೋಡ್ತಿದ್ದಾರೆ. ಒಬ್ಬಳೇ ಯಾಕಪ್ಪ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಜನ ಗೊತ್ತಿರುತ್ತೆ, ಆಲ್ಮೋಸ್ಟ್ ಇವಾಗೆಲ್ಲ ಬ್ಲಾಗರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಅದೇನು ತಲೆ ಕೆಡಿಸ್ಕೊಂತ ಇಲ್ಲ, ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದೀನಿ. ಮೈ ಗಾಡ್, ಸಡನ್ನಾಗಿ ಜಾರಿದೆ ನಾನು ಇವಾಗ. ನೋಡಿ ಹುಡ್ಕೊಂಡೆ ಬಂದ್ಬಿಟ್ಟಿದ್ರು ಭರತ್ ಅವ್ರು, ಎಲ್ಲ ಹೋಗ್ಬಿಟ್ಟಿದ್ದೀನೋ ಅಂತ ಹೇಳ್ಬಿಟ್ಟು. ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಂಗೆ ಚಳಿ ಆಗ್ತಿದೆ, ಕಾರಲ್ಲಿ ಕುತ್ಕೊತೀನಿ ಅಂತ ಹೇಳಿದ್ರೆ, ಜಾಕೆಟ್ ಎಲ್ಲ ಕೊಡ್ಸಿದ್ದೀನಿ, ಇನ್ನೇನಕ್ಕೆ ಸುಮ್ಮನೆ ಕೊಡಿಸಿದ್ದು, ಹಾಕ್ಕೊಂಡು ಓಡಾಡು ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾತ್ರ ಫುಲ್ ಪ್ಯಾಕಪ್ ಆಗಿದ್ದಾರೆ ನೋಡಿ. ಓಕೆ, ಸೊ ವಿಡಿಯೋ ಮಾಡ್ತಾ ಇರೋ ಅಂತ ಬಿಟ್ಬಿಟ್ಟು ಮತ್ತೆ ಹೋಗ್ತಿದ್ದಾರೆ. ಫುಲ್ ಜಾರ್ತಾ ಇದೆ ಕೆಳಗಡೆ. ಮೈ ಗಾಡ್, -9 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿದೆ. ಸೊ ಸನ್ಸೆಟ್ ಟೈಮ್ ಆಗಿರೋದ್ರಿಂದ ಎವ್ರಿ ಮಿನಿಟ್ ಟೆಂಪರೇಚರ್ ಕಮ್ಮಿನೇ ಆಗ್ತಾಯಿದೆ. ಕೈಯೆಲ್ಲ ಫ್ರೀಸ್ ಆಗಿಬಿಡ್ತಾ ಇದೆ. ಈವನ್ ನಾನು ವೀಡಿಯೋ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಯಾರಾದರೂ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ಲೋಕಲ್ ಪೀಪಲ್ ಹತ್ರ ಹೋಗ್ಬಿಟ್ಟು ಹೆಲ್ಪ್ ತೊಗೊತಾ ಇದ್ದೀನಿ, ಆಫ್ ಮಾಡಿ ಆನ್ ಮಾಡಿ ಅಂತ ಹೇಳ್ಬಿಟ್ಟು. ಅಷ್ಟು ಫ್ರೀಸ್ ಆಗಿ ಹೋಗ್ಬಿಟ್ಟಿದೆ ಕೈ. ಆದರೆ ನನ್ನ ಮೂಗು ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ ರೆಡ್ ಆಗಿಬಿಟ್ಟಿದೆ. ಒಳ್ಳೆ ಟೊಮೆಟೊ ಮೂಗು ಥರ ಆಗ್ಬಿಟ್ಟಿದೆ. ಬರತ್ತವ್ರು ಅಂತ ಇದ್ರು, ಟೊಮೆಟೊ ಆಗ್ಬಿಟ್ಟಿದೆ ನಿನ್ನ ಮೂಗು ಅಂತ ಹೇಳ್ಬಿಟ್ಟು. ಇವರಾದರೆ ಆ ಪಾನ್ ಪರಾಕ ಏನೋ ಹಾಕ್ಕೊತಾರಲ್ಲ, ಕೇಸರಿ ಅಂತ ಅಂದ್ಬಿಟ್ಟು ಬರುತ್ತಲ್ವ, ಎಲ್ಲ ಹಾಕಿ ಇಲ್ಲೇ ಹೋಗ್ತಿದ್ದಾರೆ ನೋಡಿ. ಬೇಜಾರಾಗುತ್ತೆ. ಕೈ ಆದರೆ ವರ್ಕ್ ಆಗ್ತಾಯಿಲ್ಲ, ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ ಅಂತಲೇ ಅನಿಸ್ತಾ ಇದೆ. ಇದು ಭರತ್ ಅವ್ರ ಫೋನ್ ತಗೊಂಡೆ. ನನ್ನ ಫೋನು ಎಲ್ಲ ಸ್ಟೋರೇಜ್ ಫುಲ್ ಅಂತ ಬಂತು. ಬರಬೇಕಾದ್ರೆ ಟ್ರಿಪ್ಪಿಗೆ ಬರೋಕ್ಕೂ ಮುಂಚೆ ನಾವೇನು ಮಾಡಿದ್ರು ಅಂದರೆ, ಎಸ್ಪೆಷಲಿ ನಾನು ಎಲ್ಲ ವೀಡಿಯೋಸ್ ಕೂಡ ಹಳೆ ಫೋನ್ಗೆ, ಭರತ್ತವ್ರ ಹಳೆ ಫೋನ್ ಇತ್ತು, iPhone 8. ಸೊ ಅದರಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಿ ಬಂದಿದ್ದಾಯಿತು. ಸೊ ಆಲ್ಮೋಸ್ಟ್ ಒಂದು 40 GB ಕ್ಲೀನ್ ಮಾಡ್ಕೊಂಬಂದಿದ್ದೆ. ಒನ್ ಡೇಗೆ ವಾಶೌಟ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲ ಹೆಂಗೆ ಮಾಡೋದು ಅಂತೇಳಿ. ಬಟ್ ಭರತ್ ಅವ್ರ ಹತ್ರ 128 GB ಸ್ಟಿಲ್ ಇದೆ. ಇವ್ರದ್ದು 256 GB ಇನ್ನೂ ಆಫೇ ಆಗಿರೋದು. ಅದರಲ್ಲೆಲ್ಲ ನಾನೇ ಖರ್ಚು ಮಾಡಿಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಹೋಗಿದ್ದೆಲ್ಲ ವಿಯೆಟ್ನಾಮ್ಗೆ, ಸೊ ನಾನೇ ಖರ್ಚು ಮಾಡಿಬಿಟ್ಟಿದ್ದೀನಿ. ನೋಡಿ ರನ್ನಿಂಗ್ ತೋರಿಸ್ತೀನಿ. ರನ್ನಿಂಗ್ ಮಾಡ್ತಿದ್ದೀನಿ, ಬಟ್ ಹೆಂಗಂದ್ರೆ ಹಂಗೆ ಹೋಗ್ತಾ ಇದ್ದೀನಿ, ಸ್ಟ್ರೈಟಾಗಿ ಹೋಗೋಕ್ಕಾಗ್ತಿಲ್ಲ. ಇಲ್ಲೆಲ್ಲ ಫುಲ್ ಗಲೀಜು ಮಾಡಿದ್ದಾವೆ. ನಾಯಿಗಳೆಲ್ಲ ಬಂದು, ಅದು ಯಾವ ನಾಯಿ ಬಂದಿತ್ತು ಗೊತ್ತಿಲ್ಲ ನನಗೆ, ಅಸ್ಕಿಸ್ ಇರುತ್ತೆ ಅನಿಸುತ್ತೆ. ಓ ಮೈ ಗಾಡ್, ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಅಲ್ವಾ. ಸೊ ಅದಕ್ಕೆ ಉಸಿರಾಡೋಕ್ಕಾಗ್ತಾಯಿಲ್ಲ. ಓ ಮೈ ಗಾಡ್, ನಾರ್ಮಲ್ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ, ಅದಕ್ಕೆ ಫುಲ್ ನಡ್ಕ ಸ್ಟಾರ್ಟ್ ಆಗ್ತದೆ. ಹಾಂ ಬನ್ನಿ, ಹುಷಾರಾಗಿ. ಓ ನಾನು ಜಾರ್ದೆ, ಬಿದ್ದಿಲ್ಲ. ಹಾಂ ನಾನು ಬಿದ್ದರೆ ಎಷ್ಟು ಖುಷಿ ನೋಡಿ ನಿಮಗೆ. ಬಿದ್ದಿದ್ರೆ ನಿಮ್ಮ ಫೋನ್ ಫಸ್ಟ್ ಬೀಳ್ತಾ ಇತ್ತು. ಹಾಂ ಒಳಗಡೆ ಹೋಗ್ಬಿಡ್ತಿರೋದು. ಆ್ಯಕ್ಚುಲಿ ನೋಡ್ತಾ ಇದ್ದೆ, ಬಿದ್ದಿದ್ರೆ ನಿಮ್ಮ ಫೋನ್ ಬೀಳ್ತಾ ಇತ್ತು. ಬೀಳಲ್ಲ ನೋಡಿ, ಹೆಂಡ್ತಿ ಆದರೂ ಬೀಳ್ಬೋದು, ಆದರೆ ಐಫೋನ್ ಮಾತ್ರ ಬೀಳಬಾರ್ದು. ಆಫ್ ಮಾಡ್ತೀರಾ ಸ್ವಲ್ಪ? ನೋಡಿ ನಾವು ಜೋಳ ಫೈನಲಿ 70 रुपीज़ ಬಂದು ತಗೊತಾ ಇದ್ದೀರಿ. ಒಂದು ಸಾಕು ಅಂತೇಳಿ. ಜಿ आपका नाम क्या है? ಪೂಜಾ. ಪೂಜಾ ಅವ್ರಿಗೆ ಹಾಯ್ ಹೇಳ್ಬಿಡಿ. ಎಷ್ಟು ಇಯರ್ಸಿಂದ ಮಾಡ್ತಿದ್ದಾರೆ ಗೊತ್ತಿಲ್ಲ, ಕೇಳಿ ಹಿಂದಿಯಲ್ಲಿ. ಹಾಂ, ಓ ಚೈಲ್ಡ್ಹುಡ್ ಇಂದ ಇದೇ ಬಿಸ್ನೆಸ್ ಅಂತೆ ಅವ್ರಿಗೆ. ನೋಡಿ ಎಷ್ಟು ಕಷ್ಟಪಡ್ತಾರೆ. ಈ ಕಡೆ
ರೈತರು ಯಾರೂ ಇಲ್ಲ, ಎಲ್ಲ ಇದೇ ಥರ ಶಾಪ್ಸ್ ಇಟ್ಕೊಂಡು ಟೂರಿಸ್ಟ್ ಪ್ಲೇಸಸಲ್ಲಿ ನಮ್ಮ ಥರ ಅವ್ರ ಕಸ್ಟಮರ್ಸ್ ಬಂದಿರ್ತಾರಲ್ಲ, ಸೊ ಅವ್ರ ಕಡೆಯಿಂದ ದುಡ್ಡು ಮಾಡ್ಕೊತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಜೀವನ. ನಾವು ಜೋಳ ಒಂದೇ ತೊಗೊಂಡ್ರಿ 70 ರುಪೀಸ್ ಕೊಟ್ಟು. ಇಲ್ಲೇ ತಿನ್ನೋಣ ಬನ್ನಿ. ರಿವರ್ ನೋಡ್ಕೊಂಡೇ ತಿನ್ಬೇಕಂತೆ ಬರತ್ತವ್ರಿಗೆ ಜೋಳನ. ಚೆನ್ನಾಗಿದೆ ಟೇಸ್ಟು, ನಮ್ಮ ಕಡೆ ಥರನೇ ಇದೆಯಾ? ಸೊ ಈ ಕಡೆ ಡಿಫ್ರೆಂಟ್ ಜೋಳ ಅನಿಸುತ್ತೆ. ಕಾರ್ನ್ ಎಲ್ಲ ಮೇ ಬಿ ಬೇರೆ ಸ್ಟೇಟ್ಸಿಂದ ಈ ಕಡೆ ಬರುತ್ತೆ, ಯಾಕಂದರೆ ಇಲ್ಲಿ ಏನು ಬೆಳೆಯಲ್ಲ ಅನಿಸುತ್ತೆ. ಇಲ್ಲಿ ಏನು ಕ್ರಾಪು ನಾನು ನೋಡಿಲ್ಲ, ಐಸ್ ಒಂದೇ ಬೆಳೀತಾರೆ ಅಷ್ಟೇ. ಅದು ಕೂಡ ಮಂಜು ಬೆಟ್ಟದ ಮೇಲೆ ಇರುತ್ತಲ್ಲ ನೋಡಿ, ಆರಾಮಾಗಿ ಉಯ್ಯಾಲ ಮೇಲೆ ಕುತ್ಕೊಂಡು ತಿಂತಾ ಇದ್ದಾರೆ ಬರತ್ತು. ನನಗೂ ಸ್ವಲ್ಪ ಕೊಡ್ತೀರಾ? ಸ್ವಲ್ಪ ಸ್ಟಾಪ್ ಮಾಡಿ, ನಾನು ಬರ್ತೀನಿ. ಚಳಿ ಆಗ್ತದೆ. ಟೇಸ್ಟ್ ಸೂಪರ್ ಆಗಿದೆ, ಹಸಿದು. ಇನ್ನೊಂದು ತಗೊಳ್ಳೋಣ. ಟೇಸ್ಟ್ ಸೂಪರ್ ಆಗಿದೆ, ಒಂಥರ ಎಳೆಯದು ಬರುತ್ತಲ್ಲ, ಸ್ವೀಟ್ ಫ್ಲೇವರ್ ಇದೆ. 70 ರುಪೀಸ್ ಕೊಟ್ರು ಏನು ಮೋಸ ಅಲ್ಲ, ಯಾಕಂದರೆ ಮ್ಯಾಗಿಗೆಲ್ಲ 150 ಕೊಟ್ಟಾಗ ಈ ಥರ ಜೋಳಕ್ಕಾದ್ರೆ ಕೊಡಲೇಬೇಕು. ಸೊ ನಾವಿವಾಗ ಸಿಸು ಮುಗಿಸ್ಕೊಂಡು ಎಲ್ಲಿ ಸ್ಟೇ ಇರ್ತೀವಿ, ಯಾವ ಹೋಟೆಲ್ಗೆ ಹೋಗ್ತೀರಿ ಆ್ಯಂಡ್ ನಾಳೆ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತೀರಿ ಅಂತ ಎಲ್ಲ ನಿಮ್ಗೆ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಬಾಯ್. ನೋಡಿದ್ರಲ್ಲ ಈ ಬ್ಯೂಟಿಫುಲ್ ಸಿಸು ಪ್ಲೇಸ್. ಸೊ ನಿಮಗೆಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.